ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸೋದಕ್ಕಿದ್ದಾರೆ. ಆದರೆ ರಾಜ್ಯಪಾಲರು ಇಂದೋರ್ನಲ್ಲಿದ್ದಾರೆ. ನಿನ್ನೆ ರಾತ್ರಿ ಅವರು ಹೊರಟರು, ಮುಂಬೈಯಲ್ಲಿದ್ದರು. ಮುಂಬೈಯಿಂದ ಇವತ್ತು ಬೆಳಗ್ಗೆ ಹೊರಟು ಇಂದೋರ್ ತಲುಪಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಯಾರಿಗೆ ರಾಜೀನಾಮೆ ಕೊಡ್ತಾರೆ? ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ನೀಡಬಹುದು. ಅಂಗೀಕರಿಸಬೇಕಾಗಿರೋದು ರಾಜ್ಯಪಾಲರು. ರಾಜ್ಯಪಾಲರ ಅನುಪಸ್ಥಿತಿ ಇರೋದ್ರಿಂದ ರಾಜ್ಯಪಾಲರಿಗಾಗಿ ಕಾಯಲಾಗತ್ತೋ ಅಥವಾ ಲೋಕಭವನಕ್ಕೆ ಹೋಗಿ ತ್ಯಾಗ ಪತ್ರವನ್ನು ಮುಖ್ಯಮಂತ್ರಿ ಸಲ್ಲಿಸ್ತಾರಾ ಅನ್ನೋದು ಈಗಿರುವಂತ ಪ್ರಶ್ನೆ. 3 ಗಂಟೆಗೆ ಅಂತ ಸಮಯ ಕೊಟ್ಟಿದ್ರು, ಸಮಯ ತೆಗೆದುಕೊಳ್ಳಲಾಗಿತ್ತು ರಾಜ್ಯಪಾಲರಿಂದ. ಬಟ್ ರಾಜ್ಯಪಾಲರು ಏನೋ ಎಮರ್ಜೆನ್ಸಿ ಅಂತ ಇಂದೋರಿಗೆ ಹೋಗಿದ್ದಾರೆ. ಇವತ್ತು ಅವರು ವಾಪಸ್ ಬರುವ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಅವರು ರೀಚ್ ಆಗಿದ್ದೆ 10 ಗಂಟೆ 30 ನಿಮಿಷಕ್ಕೆ, ಇಂದೋರಿಗೆ ರೀಚ್ ಆಗಿದ್ದು 10ವರೆಗೆ. ಇವತ್ತೇ ಅವರು ವಾಪಸ್ ಬರುವಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾ ಇದೆ ಲೋಕಭವನದ ಮೂಲಗಳು. ರಾಜ್ಯಪಾಲರು ವಾಪಸ್ ಬಾರದೇ ಇದ್ರೆ ಇವತ್ತು ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆಯ ಪತ್ರವನ್ನು ಕೊಡ್ತಾರಾ ಮುಖ್ಯಮಂತ್ರಿ, ಅಥವಾ ರಾಜ್ಯಪಾಲರ ಬರುವಿಕೆಗಾಗಿ ಕಾಯ್ತಾರಾ ಅಂತ. ಲೋಕಭವನ ನಾಳೆ ಕಾರ್ಯಕ್ರಮಗಳಿದಾವೆ ಅನ್ನೋ ಮಾಹಿತಿ ಇತ್ತು. ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ರಾಜ್ಯಪಾಲರು ಇವತ್ತು ಸಂಜೆ ಹೊತ್ತೇನಾದ್ರೂ ವಾಪಸ್ ಬರ್ತಾರಾ, ಮರಳಿ ಬರ್ತಾರಾ? ಎಮರ್ಜೆನ್ಸಿ ಅನ್ನೋ ಕಾರಣಕ್ಕಾಗಿ ಹೋಗಿದ್ದಾರೆ ಅನ್ನೋದು ಮಾಹಿತಿ. ನಿನ್ನೆ ಮುಂಬೈಗೆ ಹೋದ್ರು, ಮುಂಬೈನಲ್ಲಿ ಸ್ಟೇ ಆಗಿದ್ರು ರಾಜಭವನದಲ್ಲಿ, ಅಲ್ಲಿನ ಲೋಕಭವನದಲ್ಲಿ. ಇವತ್ತು ಬೆಳಗ್ಗೆ ಅವರು ಇಂದೋರಿಗೆ ಹೋಗಿದ್ದಾರೆ. ಖಾಸಗಿ ಕಾರ್ಯಕ್ರಮ ಅಥವಾ ಖಾಸಗಿ ಭೇಟಿ. ಅದಾದ ನಂತರ ರಿಸರ್ವ್ ಇದೆ ರಾಜ್ಯಪಾಲರ ಎಲ್ಲಾ ಕಾರ್ಯಕ್ರಮಗಳು. 10ವರೆಯ ನಂತರ ಯಾವುದೇ ಕಾರ್ಯಕ್ರಮಗಳಿಲ್ಲ ರಾಜ್ಯಪಾಲರು. ಮುಗಿಸಿ ವಾಪಸ್ ಬರ್ತಾರಾ? ಇಂದೋರ್ನಲ್ಲಿ ಭೇಟಿ ಮುಗಿಸಿ ವಾಪಸ್ ಬರ್ತಾರಾ? ಇವತ್ತೇ ವಾಪಸ್ ಬರ್ತಾರಾ? ಅಥವಾ ಸಿದ್ದರಾಮಯ್ಯ ಅವರು ಕಾಯ್ಬೇಕಾಗತ್ತಾ? ಕಾಯ್ತಾರಾ? ಲೋಕಭವನದ ಕಾರ್ಯದರ್ಶಿಗೆ ಏನಾದರೂ ರಾಜೀನಾಮೆಯ ಪತ್ರವನ್ನು ಕೊಡ್ತಾರಾ? ಕಾನೂನು ಹೇಳುತ್ತೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಬಹುದು. ಆದರೆ ಅಂಗೀಕರಿಸಬೇಕಾಗಿರೋದು ರಾಜ್ಯಪಾಲರು. ಸೊ ಅವರ ಅನುಪಸ್ಥಿತಿಯ ಕಾರಣಕ್ಕಾಗಿ ಮುಂದಕ್ಕೆ ಹೋಗುತ್ತಾ ರಾಜೀನಾಮೆ ಕೊಡುವಂತ ದಿನ ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಇವತ್ತು ಇಂದೋರಿಗೆ ಅವರು ರೀಚ್ ಆಗಿದ್ದೇ 10ವರೆಗೆ. ವಾಪಸ್ ಬರುವಂತ ಸಾಧ್ಯತೆ ಇದೆಯಾ? ವಾಪಸ್ ಬರೋವರೆಗೂ ಸಿಎಂ ಕಾಯ್ತಾರಾ? ಹೆಂಗೆ? ನಕ್ಷತ್, ನಿನ್ನೆ ರಾತ್ರಿ 9 ಗಂಟೆಗೆ ರಾಜ್ಯಪಾಲರು ರಾಜಭವನದ ನೇರವಾಗಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಮುಂಬೈಗೆ ತೆರಳಿದ್ರು. ಮುಂಬೈನಿಂದ ಇಂದೋರಿಗೆ ಅವರು ತೆರಳಿದ್ದಾರೆ. ಪತ್ನಿಯ ಅನಾರೋಗ್ಯದ ಕಾರಣಕ್ಕಾಗಿ ತಡಾತುರಿಯಲ್ಲಿ ಅವರು ಇಂದೋರಿಗೆ ತೆರಳಿರ್ತಕ್ಕಂಥದ್ದು. ಪತ್ನಿಯ ಆರೋಗ್ಯದ ಬಗ್ಗೆ ಲೋಕಭವನ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರ ಸಮಯಾವಕಾಶವನ್ನು ಕೋರಿದ್ರು. ರಾಜಭವನದಲ್ಲೂ ಕೂಡ 3 ಗಂಟೆಗೆ ಅವಕಾಶವನ್ನು ಕೊಡೋದ್ರ ಬಗ್ಗೆ ತೀರ್ಮಾನವೂ ಕೂಡ ಆಗಿತ್ತು. ಆದರೆ ತರಾತುರಿಯಲ್ಲಿ ರಾಜ್ಯಪಾಲರು ಇಂದೋರಿಗೆ ಹೋದಂಥ ಕಾರಣಕ್ಕಾಗಿ ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ರಾಜ್ಯಪಾಲರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಬಗ್ಗೆ ಲೋಕಭವನಕ್ಕೆ ಸ್ಪಷ್ಟನೆ ಇಲ್ಲ. ಈ ಬಗ್ಗೆ ಲೋಕಭವನದ ಅಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪತ್ನಿಯ ಆರೋಗ್ಯದ ವಿಚಾರಣೆ ಹಿನ್ನೆಲೆಯಲ್ಲಿ ಇಂದೋರಿಗೆ ತೆರಳಿರ್ತಕ್ಕಂಥ ರಾಜ್ಯಪಾಲರು ವಾಪಸ್ ಬರೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ. ಯಾವುದೇ ರೀತಿಯ ಸಂದೇಶವನ್ನು ಕೂಡ ಕೊಡದೇ ಇರುವ ಕಾರಣಕ್ಕಾಗಿ ನಾವು ನಿರ್ದಿಷ್ಟವಾಗಿ ಮುಖ್ಯಮಂತ್ರಿಗಳ ಕಚೇರಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಭೇಟಿ ಆಗೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾಗಿರ್ತಕ್ಕ ತೀರ್ಮಾನಕ್ಕೆ ಇನ್ನೂ ಕೂಡ ಲೋಕಭವನ ಬಂದಿಲ್ಲ ಅನ್ನುವಂಥ ಮಾತನ್ನು ಲೋಕಭವನದ ಅಧಿಕಾರಿಗಳು ಹೇಳಿದ್ದಾರೆ. ಅದು ಎಲ್ಲಿರ್ತಕ್ಕಂಥ ಪ್ರಶ್ನೆ ಅಂದರೆ, ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಡಬಹುದಾ ಅಂತಕ್ಕಂಥ ಒಂದು ಚರ್ಚೆ ಕೂಡ ನಡೀತು. ಅಂತಿಮವಾಗಿ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟರೂ ಕೂಡ ಮತ್ತೆ ರಾಜ್ಯಪಾಲರು ಬಂದ ನಂತರ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಗತ್ತೆ. ರಾಜೀನಾಮೆಗೆ ಕಾರಣವನ್ನು ಕೂಡ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮುಂದೆ ಹೇಳಬೇಕಾಗತ್ತೆ. ಈ ಎಲ್ಲ ಪ್ರೆಷರ್ ಕೂಡ ನಡೀಬೇಕಾಗತ್ತೆ. ಹಾಗಾಗಿ ಇವತ್ತು ಯಾವ ನಿರ್ಧಾರವನ್ನು ಮುಖ್ಯಮಂತ್ರಿ ತೆಗೆದುಕೊಳ್ತಾರೋ ನೋಡಬೇಕಾಗಿದೆ. ಆದರೆ ಲೋಕಭವನದ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ರಾಜ್ಯಪಾಲರು ವಾಪಸ್ ಬರೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಭೇಟಿ ಕಷ್ಟ ಸಾಧ್ಯ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.
ಆದರೆ ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು ಮುಖ್ಯಮಂತ್ರಿ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಕಳಿಸ್ತಾರಾ ಅಥವಾ ಹೋಗಿ ಭೇಟಿ ಮಾಡ್ತಾರಾ ಅಂತಕ್ಕಂಥದ್ದು ಇನ್ನಷ್ಟೇ ಕ್ಲಿಯರ್ ಆಗಬೇಕಾಗಿದೆ. ಆದರೆ ರಾಜ್ಯಪಾಲರು ಬರುವವರೆಗೂ ಕೂಡ ಇವ್ಯಾವುದೂ ಕೂಡ ಅಂಗೀಕಾರ ಆಗಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗಳ ರಾಜೀನಾಮೆ ಅಂಗೀಕಾರ ಮಾಡದೆ ಹೊಸ ಶಾಸಕ ಪಕ್ಷದ ನಾಯಕನ ಪ್ರಕ್ರಿಯೆ ಕೂಡ ಚಾಲನೆ ಸಿಗೋದಿಲ್ಲ. ಯಾಕಂತಂದರೆ ಆ ಎಲ್ಲ ಪ್ರಜರು ಕೂಡ ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ರಾಜ್ಯಪಾಲರು ರಾಜೀನಾಮೆ ಅಂಗೀಕಾರ ಮಾಡಿದ ಬಳಿಕ ಹಂಗಾಮಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡಬೇಕು. ಆ ಸಂದರ್ಭದಲ್ಲಿ ಹೊಸ ಶಾಸಕ ಪಕ್ಷದ ನಾಯಕನೇ ಆಗಬೇಕು. ಆಯ್ಕೆ ಆಗಿರ್ತಕ್ಕಂಥ ಶಾಸಕ ಪಕ್ಷದ ನಾಯಕ ರಾಜ್ಯಪಾಲರನ್ನು ಭೇಟಿ ಮಾಡಬೇಕು. ಹೊಸ ಸರ್ಕಾರ ರಚನೆಗೆ ಪೂರಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳಾಗುವ ಪ್ರಮಾಣ ವಚನ, ಸಚಿವ ಸಂಪುಟ ರಚನೆ ಇವೆಲ್ಲವೂ ಕೂಡ ಆಗಬೇಕಾಗತ್ತೆ. ಹಾಗಾಗಿ ಈಗ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಬರುವ ಸಮಯ ನಿಗದಿ ಆಗದ ಹೊರತು ಈ ಎಲ್ಲ ಪ್ರಕ್ರಿಯೆಗಳು ಆಗ್ತಕ್ಕಂಥ ಒಂದಷ್ಟು ವಿಳಂಬ ಆಗಬಹುದು ಅನ್ನುವಂಥ ಮಾಹಿತಿಗಳೇ ಈಗಿರುವಂಥದ್ದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.